ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಗೊತ್ತಿರೋರ್ಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಬೆಂಗಳೂರಲ್ಲಿ ಅಕ್ಕ ಮಾವನ ಮನೇಲಿದ್ದೀನಿ. ಅಲ್ಲಿ ಬೆಳಗ್ಗೆ ತಿಂಡಿ ಚಪಾತಿ ಪನ್ನೀರ್ ಗ್ರೇವಿನೇ ಮಾಡಿದ್ಲು. ನೈಟೂ ಚಪಾತಿ ನನಗೆ ಹಾಕ್ಕೊಟ್ಟಿದ್ಲು ನಮ್ಮ ಯಜಮಾನ್ರಿಗೂ. ಬೆಳಗ್ಗೆ ಎಲ್ಲರಿಗೂ ಚಪಾತಿ ಮಾಡಿ ಈ ಥರ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಮಾಡಿದ್ದಾಳೆ. ಎಲ್ಲರದ್ದು ತಿಂಡಿ ಆಯಿತು. ಹುಡುಗರಿಗೆ ತುಂಬ ಇಷ್ಟ ಪನ್ನೀರ್ ಗ್ರೇವಿ, ನನ್ನ ಮಗಳಿಗೂ ತುಂಬ ಇಷ್ಟ. ಅದರಿಂದ ಮಾಡಿದ್ಲು. ತಿಂಡಿ ಎಲ್ಲ ತಿಂದ್ಕೊಂಡು ನನಗೂ ಒಂದು ಸ್ವಲ್ಪ ಬೇರೆ ಕೆಲಸ ಇತ್ತು, ಹೊರಗಡೆ ಹೋಗಿದ್ದು ಬಂದೆ. ನಾನು ಯಾವುದೇ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಸಾಯಂಕಾಲ ಒಂದು 5 ಗಂಟೆಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅಕ್ಕ ಅವತ್ತು ನಾವು ಬಳೆಪೇಟೆಗೆ ಹೋಗಿದಾಗ್ಲೂ ಮಾಡಿದ್ಲು ಸ್ಯಾಂಡ್ವಿಚ್. ನಾನು ಇನ್ನೊಂದು ದಿವಸ ಮಾಡಿಕೊಡುವೆ ಅಂತ ಹೇಳಿದೆ, ಮಾಡಿದ್ಲು. ಇದೊಂದು ಸ್ನ್ಯಾಕ್ಸ್ ಎಲ್ಲರಿಗೂ ಚೀಸ್ ಬೇಕು ಅಂದರೆ ಚೀಸ್ ಕೊಡ್ತಾಳೆ, ಖಾರ ಕಡಿಮೆ ಬೇಕು ಅಂದರೆ ನಮಗೆ ಯಾವ ಲೆವೆಲಲ್ಲಿ ಬೇಕೋ ಅದರಲ್ಲಿ ಎಲ್ಲರಿಗೂ ಮಾಡಿಕೊಟ್ಟಿದ್ದಾಳೆ ಅಕ್ಕ. ಎಲ್ಲರಿಗೂ ಬಿಸಿ ಬಿಸಿಯಾಗಿ ಹಾಕ್ಕೊಡ್ತಾ ಇದ್ದಾಳೆ. ತಮ್ಮ ಹೆಂಡ್ತಿ ಎಲ್ಲನೂ ರೆಡಿ ಮಾಡಿಕೊಡ್ತಾ ಇದ್ದಾಳೆ ಸರಿತಾ. ಅಕ್ಕ ಬಿಸಿ ಬಿಸಿಯಾಗಿ ಹಾಕ್ಕೊಡ್ತಾ ಇದ್ದಾಳೆ. ಒಂದು ಏನೇ ಮಾಡಿದ್ರೂ ಅಕ್ಕ ಈ ಥರ ಎಲ್ಲರಿಗೂ ಕರೆದು ಮಾಡಿ ಕೊಡೋ ಅಂತ ನಮ್ಮ ಮಾವನ ಮನೆ ಹೇಳಬೇಕು ಅಂತಂದರೆ. ಒಬ್ಬರೇ ಮಾಡಿಕೊಂಡು ತಿನ್ನೋದು ತುಂಬ ರೇರು. ಏನೇ ಮಾಡಿದ್ರೂ ಈ ಥರ ಎಲ್ಲರನ್ನೂ ಕರೆದ್ಬಿಟ್ಟು ಹಂಚ್ಕೊಂಡು ತಿನ್ನೋದೇ ನಮ್ಮ ಅಕ್ಕನ ಮನೇಲಿ. ಅದ್ರ ಜೊತೆಗೆ ಐಸ್ ಕ್ರೀಮ್ನು, ಯಾಕಂದರೆ ನಮ್ಮ ಫ್ಯಾಮಿಲಿ ಫುಲ್ ಐಸ್ ಕ್ರೀಮ್ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿಗೋಸ್ಕರನೇ ಐಸ್ ಕ್ರೀಮ್ ಇದೆಯಾ, ಐಸ್ ಕ್ರೀಮ್ಗೋಸ್ಕರನೇ ನಮ್ಮ ಫ್ಯಾಮಿಲಿ ಇದೆಯಾ, ನಿಜವಾಗ್ಲೂ ಅಷ್ಟು ಇಷ್ಟಪಡ್ತೀವಿ ಐಸ್ ಕ್ರೀಮ್ ಎಲ್ಲರೂ. ಅಕ್ಕನೇ ಮನೇಲಿ ಮಾಡಿದ್ಲು. ಫ್ರೂಟ್ ಸಲಾಡ್ ವಿತ್ ಬಾದಾಮಿ ಹಾಲು ತುಂಬ ಚೆನ್ನಾಗಿತ್ತು. ಒಂಥರ ಹೊಸ ಥರ ಟೇಸ್ಟ್ ಕೊಡುತ್ತೆ ಇದು, ಒಂಥರ ಡಿಫ್ರೆಂಟಾಗಿ. ಯಾಕಂದರೆ ಬರೀ ಫ್ರೂಟ್ ಸಲಾಡ್ ತಿಂದಿರ್ಬೋದು, ಮತ್ತು ಇನ್ನೂ ಬೇರೆ ಬೇರೆ ಥರ ಎಲ್ಲ ಐಸ್ ಕ್ರೀಮ್ ತಿಂದಿದ್ದೀನಿ. ಬಾದಾಮಿ ಹಾಲು ಹಾಕ್ಕೊಂಡು ತಿಂತಿರೋದು ಇದೇ ಫಸ್ಟ್ ಟೈಮು. ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಎಲ್ಲರಿಗೂ ತಿಂದ್ಬಿಟ್ಟು ಹಾಗೆಯೇ ಇವತ್ತು ನಮ್ಮನೇಲಿ ಒಂದು ಬರ್ಡೇ ಸೆಲೆಬ್ರೇಷನು ಸಹ ಇತ್ತು. ಯಾರ್ದು ಅಂದರೆ ಮನವರ್ದು, ನಮ್ಮ ಅಣ್ಣನ ಮಗಂದು. ಈ ವರ್ಷ ಅವನ ಬರ್ಡೇನ ಅಲ್ಲಿರೋ ಇದ್ಕೊಂಡು ಆಚರಿಸ್ತಾ ಇದ್ದೀನಿ, ಒಂದು ಸಿಂಪಲ್ಲಾಗಿ. ಅವನು ನಮಗೆ ಅಷ್ಟು ಪ್ರೀತಿ ಕೇರ್ ತಗೊಂಡು ನಮ್ಮನ್ನು ಅಷ್ಟು ಚೆನ್ನಾಗಿ ಗಮನಿಸೋ ಅವನಿಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಕೇಕ್ ತರಿಸಿ ಒಂದು ಸೆಲೆಬ್ರೇಷನ್ ಮಾಡೋಣ ಅವನಿಗೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕಂದರೆ ಅಣ್ಣನೂ ತುಂಬ ಬ್ಯುಸಿ ಇದ್ದ, ಮತ್ತು ಅದರಿಂದ ಗ್ರ್ಯಾಂಡಾಗೆಲ್ಲ ಅವತ್ತು ಮಾಡೋಕ್ಕಾಗಿಲ್ಲ. ಅದು ಇನ್ನೊಂದು ದಿನ ಪ್ಲ್ಯಾನಿಂಗ್ ಅದೇ, ಅದು ಮುಂದಿನ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಮಾಡಿದಾಗ. ಅಣ್ಣ ಬ್ಯುಸಿ ಇರೋ ಕಾರಣ ಸಿಂಪಲ್ಲಾಗಿ ಮಾಡ್ತು. ಮತ್ತು ಅವ್ನ ಫ್ರೆಂಡ್ ಸರ್ಕಲ್ ಎಲ್ಲ ರಾತ್ರಿ 12 ಗಂಟೆಲೇ ಕೇಕೆಲ್ಲ ಕಟ್ ಮಾಡಿ ಅವರು ಏರ್ಪೋರ್ಟ್ ರೋಡಲ್ಲಿ ಅವರ ಫ್ರೆಂಡ್ಸ್ ಸರ್ಕಲ್ ಅವರು ಒಂಥರ ಗ್ರ್ಯಾಂಡಾಗಿ ಮಾಡ್ಕೋತಾರೆ. ನಾವು ಮನೇಲಿ ಫ್ಯಾಮಿಲಿ ಜೊತೆ ಇದೊಂದು ಸಿಂಪಲ್ಲಾಗಿ ಮಾಡಿದ್ದೀವಿ. ಅದಕ್ಕೆ ಅಣ್ಣ ಎಲ್ಲರೂ ಬಂದರು. ಅದಕ್ಕೆ ಅಣ್ಣ ಅವ್ರಿಗೂ ಸ್ಯಾಂಡ್ವಿಚ್ ಎಲ್ಲ ಕೊಟ್ಟು ಐಸ್ ಕ್ರೀಮ್ ಎಲ್ಲ ಕೊಟ್ಟು ಕೇಕ್ ಕಟಿಂಗ್ ಮಾಡಿಸ್ತಾ ಇರೋದು. ಒಂಥರ ಖುಷಿ ಮೂಮೆಂಟು. ಎಲ್ಲ ಸೇರಿಕೊಂಡು ಈ ಥರ ಬರ್ಡೇನ ಬೆಂಗಳೂರಲ್ಲಿ ಮಾಡ್ತಾನೆ ಇರ್ತಾರೆ. ನಾವು ಸುಮಾರು ಈ ಥರ ಬರ್ಡೇಗಳನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀವಿ. ಇತ್ತೀಚೆಗೆ ಅಲ್ಲಿ ನಾವು ರಜಕ್ಕೆ ಹೋದಾಗ ನಮಗೂ ಒಂದೊಂದು ಬರ್ಡೇಗಳು ಸಿಗುತ್ತೆ, ಒಂಥರ ಖುಷಿ ಕೊಡುತ್ತೆ. ಈ ಥರ ಒಂದು ಸಿಂಪಲ್ಲಾಗಿ ಎಲ್ಲರೂ ಸೇರಿಕೊಂಡು ಖುಷಿಯಾಗಿ ಮಾಡೋದ್ರಿಂದ ಒಂಥರ ಅವತ್ತು ಒಂದು ಹಬ್ಬದ ವಾತಾವರಣನೇ ಇರುತ್ತೆ ಮನೇಲಿ. ಹೇಳ್ಬೇಕು ಅಂದರೆ ಎಲ್ಲರ ಮುಖದಲ್ಲೂ ಖುಷಿ ಇರುತ್ತೆ. ಒಂಥರ ನನಗೆ ಇಷ್ಟ. ಬೆಂಗಳೂರಲ್ಲಿ ಇದ್ದಷ್ಟು ದಿನವೂ ಈ ಥರ ಒಂದೊಂದು ಖುಷಿ ಮೂಮೆಂಟ್ಗಳಂತೂ ಸಿಗ್ತಾನೆ ಇರ್ತಿತ್ತು. ಈಗೆಲ್ಲ ಕೇಕ್ ಕಟಿಂಗ್ ಎಲ್ಲ ಆಗಿ ಎಲ್ಲರೂ ಪ್ರತಿಯೊಬ್ಬರೂ ಕೇಕ್ ತಿನ್ನಿಸಿ ಫೋಟೋಸ್ಗಳು ತೆಗೆಸ್ಕೊಂಡ್ವಿ. ಕೇಕೆಲ್ಲ ತಿನ್ನಿಸಾದ್ಮೇಲೆ ಎಲ್ಲರದ್ದು ಮುಗಿದಾದ್ಮೇಲೆ ಟಾಮಿಗೂ ಸಹ ಕೇಕ್ ತಿನ್ನಿಸ್ತಾನೆ. ಟಾಮಿನೂ ಸಹ ಒಂದು ಆ ಮನೆ ಮಗನಿದ್ದಾಗೇ, ಅದೊಂದು ಪ್ರಾಣಿಯಾಗಿದ್ರೂ ಅದನ್ನು ನಾವು ನಮ್ಮ ಒಂದು ಮಗನ ಥರನೇ ನಾವು ಅದನ್ನು ನೋಡ್ತೀವಿ. ಅದೂ ಅಷ್ಟೇ, ನಿಜವಾಗ್ಲೂ ಹೇಳ್ಬೇಕು ಅಂದರೆ ಅದು ಪ್ರಾಣಿಗಿರೋ ಅಷ್ಟು ನಿಯತ್ತು ಮನುಷ್ಯರಿಗಿಲ್ಲ ಅಂತಾರೆ. ಅದು ನಿಜ. ಅಷ್ಟು ನಾನು ವರ್ಷಕ್ಕೊಂದ್ಸಲ ಹೋಗೋದು, ನಾನು ವರ್ಷಕ್ಕೊಂದ್ಸಲ ಹೋದ್ರೂ ನನ್ನನ್ನು ಎಷ್ಟು ಇಷ್ಟಪಡುತ್ತೆ ಅದು ಟಾಮಿ. ನಿಜವಾಗ್ಲೂ ಅದನ್ನು ಇವಾಗ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ಟಾಮಿನ ನಮ್ಮ ಫ್ಯಾಮಿಲಿಗಳನ್ನು ನಾನು ಎಷ್ಟು ಮಿಸ್ ಮಾಡ್ಕೋತೀನಿ, ಆ ಮೂಮೆಂಟ್ಗಳನ್ನೆಲ್ಲ ನೆನೆಸ್ಕೊಂಡು. ಹಂಗೆ ಟಾಮಿನೂ ಸಹ ನಾನು ಮಿಸ್ ಮಾಡ್ಕೋತೀನಿ. ಈ ವಿಡಿಯೋ ಎಡಿಟಿಂಗ್ ಮಾಡಿದಾಗ ಅದನ್ನು ನೋಡಿದಾಗ ನನಗೆ ತುಂಬ ಒಂದೊಂದ್ಸಲಿ ನೋವು ಆಗುತ್ತೆ. ಯಾಕಂದರೆ ಅದು ಒಂದೊಂದು ಮೂಮೆಂಟನ್ನು ನನಗೆ ಅಲ್ಲಿ ಅಟ್ಯಾಚ್ಮೆಂಟ್ ಆಗಿತ್ತು.
ಅದರಿಂದ ಹಾಗೆ ಎಲ್ಲ ಕೇಕೆಲ್ಲ ತಿನ್ನಿಸಿ ಅವರು ಮನೆಗೆ ಹೊರಟರು. ನಾನು ಬೆಂಗಳೂರಿಗೆ ಬಂದಾಗಿಂದನೂ ಐಸ್ ಕ್ರೀಮು ಕೇಕು ಅನ್ನೋದು ತಿನ್ನೋದ್ರ ಮೇಲೆ ಇದ್ದೀನಿ. ಅದರಿಂದ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋಣ ಅಂತ ಬರ್ಡೇ ಕೇಕ್ ಕಟ್ಟಿಂಗ್ ಆದ ತಕ್ಷಣವೇ ನಾನು ನನ್ನ ಕಸಿನ್ ಗೀತಾ ಒಂದು ರೌಂಡ್ ವಾಕ್ ಹೋಗೋಣ ಅಂತ ರಾತ್ರಿ 10 ಗಂಟೆಯಲ್ಲಿ ವಾಕ್ ಹೊರಟ್ವಿ. ಒಂದು 40 ನಿಮಿಷ ವಾಕ್ ಮಾಡಿಕೊಂಡು ಅವಳು ಅವ್ರ ಮನೆಗೆ ಹೋದ್ಲು. ನಾನು ಮಾವನ ಮನೇಲೆ 2 ದಿವಸ ಇರೋಣ ಅಂತ ಬಂದಿರೋದಲ್ವ, ಅಲ್ಲೇ ಇದ್ದೆ. ಈ ಥರ ಬೆಂಗಳೂರಲ್ಲಿ ನನ್ನ ಒಂದು ಲೈಫ್ ಸ್ಟೈಲ್ ಇತ್ತು ಅಂತ ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾಳೆ ಎಲ್ಲಿಗೆ ಹೋಗಿದ್ವಿ ಅಂತ ಒಂದು ಹೊಸ ವಿಡಿಯೋಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಎಲ್ಲರಿಗೂ ನಮಸ್ಕಾರ.